ಕಾಲೇಜಸ್ ಇಲ್ಲ, ಯಾಕಂದರೆ ಇವತ್ತು 2 ಕ್ಲಾಸ್ ಮಾಡಬೇಕು ಅಂತ ಪುನಃ ರೆಡಿಯಾಗಿದ್ದಾನೆ. ಸೊ ಇವತ್ತು ಎಲ್ಲೂ ಹೋಗದೆ, ಬಿಸಿಲು ಜಾಸ್ತಿ ಅಂತ ಕಂಟೆಂಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಎಲ್ಲೂ ಹೋಗಿಲ್ಲ. ಹಿಂದ್ಗಡೆ ಆಟೋ ಸೌಂಡ್ ಬಂದರೆ ಸಾರಿ. ಸೊ ಮತ್ತೇನಪ್ಪ ಅಂದರೆ ಸ್ವಲ್ಪ ಬಿಯರ್ಡ್ ಜಾಸ್ತಿ ಆಗಿದೆ. ಬಿಯರ್ಡ್ನ ಟ್ರಿಮ್ ಏನಾದ್ರು ಮಾಡಬೇಕು ಇವತ್ತು. ಅದನ್ನ ಮಾಡಿ ಮುಂದೆ ಏನು ಮಾಡೋದು ಅಂತ ನೋಡೋದು. ಸೊ ಒಳಗಡೆ ಪುನಃ ರೆಡಿ ಆಗ್ತಾಯಿದ್ದಾನೆ. ನಾನು ಇವತ್ತಿಂದಷ್ಟೇ ಪ್ಲ್ಯಾನು, ನೋಡಿ ಮುಂದೆ ಏನಾಗುತ್ತೆ ಅಂತ. ಹೋಗಿ ಬಿಯರ್ಡರು ಕಟ್ ಮಾಡಿಸ್ಕೊಂಬರೋಣ ಅಂದರೂ ಟೈಮ್ ಆಗಲಿಲ್ಲ. ಅದೇನೋ ಮಾಡ್ತಾ ಮಧ್ಯಾಹ್ನ ಆಗೋಯ್ತು. ಇವಾಗ ಊಟ ಮಾಡಬೇಕು ಅಂತ ಪುನಿಯಣ್ಣ ಏನೋ ಟೊಮೊಟೊ ಗೊಜ್ಜು ಮಾಡ್ತೀನಿ ಅಂತ. ಸೊ ಟೊಮೊಟೊ ತರಕ್ಕೆ ಹೋಗ್ತಾಯಿದ್ದೀವಿ. ಟೊಮೊಟೊ ತಂದ್ಬಿಟ್ಟು ಅದನ್ನು ಟೊಮೊಟೊ ಗೊಜ್ಜು ಮಾಡ್ತಾನಂತೆ ಮತ್ತೆ ಅನ್ನಕ್ಕಿಟ್ಟು. 2-3 ದಿನದಿಂದ ಮನೇಲೇ ಊಟ ಆಗ್ತಾಯಿತ್ತು, 3 ದಿನ ಕಂಟಿನ್ಯೂಸ್ ಆಗಿ. ಒಳ್ಳೇದು ಮನೇಲಿ ಊಟ ಮಾಡಿದ್ರೆ ಒಳ್ಳೇದು, ಹೊಟ್ಟೆಗೆ ಒಳ್ಳೇದು. ಅಂಗಡಿಗೆ ಹೋಗಿ ಒಳ್ಳೆ ಗಂಡ ಹೆಂಡತಿ ಥರ ತರಕಾರಿ ತೊಗೊಂಡು ಮನೆಗೆ ಅಡುಗೆ ಮಾಡ್ಕೊಂಡು ತಿನ್ನೋದಾಯ್ತು. ಇಷ್ಟೇ ಜೀವನ. ಅಕ್ಕಿ ವಾಷಿಂಗ್ ಬೆಳಿಗ್ಗೆ ಪುನಃ ಉಪ್ಪಿಟ್ಟು ಮಾಡಿದ. ಏನು ಸಕ್ಕತ್ತಾಗಿತ್ತು ಅಂದರೆ ಅಂಗನವಾಡಿ ಉಪ್ಪಿಟ್ಟಿದ್ದಂಗಿತ್ತು. ಅದೇ ಟೇಸ್ಟಿ ಇತ್ತು ಅಂಗನವಾಡಿ ಉಪ್ಪಿಟ್ಟು ನೀವು ತಿಂದಿಲ್ಲ ಅಂದರೆ ನೀವು ಒಂದು ಲೈಫಲ್ಲಿ ಒಂದು ಸ್ವರ್ಗನ ಮಿಸ್ ಮಾಡ್ಕೊಂಡಿದ್ದೀರಿ. ಸೀರಿಯಸ್ಲಿ ಅಂಗನವಾಡಿ ಉಪ್ಪಿಟ್ಟು ಥರನೇ ಇತ್ತು. ಅಂಗನವಾಡಿ ಉಪ್ಪಿಟ್ಟು ತಿನ್ಬೇಕು ಲೈಫಲ್ಲಿ ಎಲ್ಲರೂ. ಇವಾಗ ಗೊತ್ತಿಲ್ಲ, ನಮ್ಮ ಕಾಲದಲ್ಲಿ ಅಂಗನವಾಡಿ ಉಪ್ಪಿಟ್ಟು. ಇವಾಗಿಂದು ಉಪ್ಪಿಟ್ಟಲ್ಲ, ಅದು ಡಿಫ್ರೆಂಟ್ ಉಪ್ಪಿಟ್ಟು. ಅದು ಬೇರೆ ಇತ್ತು. ಅದು ಬೇರೆ ಅಣ್ಣ, ಅದು ಬೇರೆ ಉಂಡೆ. ಮತ್ತು ಅಂಗನವಾಡಿ ಉಂಡೆ ಅದು ಮಸ್ತ್ ಫುಡ್ಡು. ಒಳ್ಳೆ GK ಥರ ಇದೆ. ಫೈನಲಿ ಒಂದು ಸುಮಧುರ ಸಂಜೆಯಲ್ಲಿ ನಾವು ಸ್ವಲ್ಪ ಗಡ್ಡನ ಟ್ರಿಮ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ಪುನೀತಣ್ಣ ಗಾಡಿ ಓಡಿಸ್ತಾ ಇದ್ದಾರೆ. ಪುನೀತಣ್ಣ ಇವತ್ತು ಕ್ಲಾಸ್ ಬಿಟ್ಟಿದ್ದಾರೆ. ಒಂದು ಕ್ಲಾಸ್ ಬಂದಿದೆ ಆಲ್ರೆಡಿ, ರೀಸನಿಂಗು. ನೋಡೋರು ನೋಡಿ, ಯು ಫಾಸ್ಟ್ ಅಕಾಡೆಮಿ. ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಯು ಫಾಸ್ಟ್ ಅಕಾಡೆಮಿ. ಅದೇ ಯು ಫಾಸ್ಟ್ ಅಕಾಡೆಮಿ. ಮತ್ತೇನಿಲ್ಲ, ಇವತ್ತೆಲ್ಲೂ ಹೊರ ಹೋಗಿಲ್ಲ. ಕೆಲಸ ಇತ್ತು ಸ್ವಲ್ಪ, ಕಂಟೆಂಟ್ ಕೆಲಸ ಅಷ್ಟೇ. ಸಂಜೆ ಸೂರ್ಯ ಸಗದ ಬರ್ತಾಯಿದೆ. ಸಂಜೆ ಆಯಿತು. ಸ್ವಲ್ಪ ಮನುಷ್ಯರ ಥರ ಕಾಣೋಣ ಅಂತ ಹೋಗ್ತಾಯಿದ್ದೀವಿ. ಸೊ ಆಯಿತು ಟ್ರಿಮ್ಮು. ಅಷ್ಟೊಂದೇನು ಕಟ್ ಮಾಡಿಸ್ಲಿಲ್ಲ, ಸ್ವಲ್ಪ ಅಷ್ಟೇ ಕಟ್ ಮಾಡಿಸಿದ್ದು. ಒಂದೇ ಸಲ ಜಾಸ್ತಿ ಕಟ್ ಮಾಡಿಸಿದ್ರೆ ಅಸಹ್ಯ ಕಾಣುತ್ತೆ ಅಂತ ಸ್ವಲ್ಪ ಅಷ್ಟೇ ಕಟ್ ಮಾಡಿಸಿದ್ದು. ಸೊ ಬ್ಯಾಕ್ ಟು ಅವ್ರ ಒರಿಜಿನಲ್ ರೂಮ್. ಪುನೀತಣ್ಣ ರೆಸ್ಟ್ ಮಾಡ್ತವ್ರೆ. 3 ಫ್ಲೋರ್ ಹತ್ತಿದ್ರೆ ಅಯ್ಯಯ್ಯಪ್ಪ ಸಾಕಾಗ್ಬಿಡುತ್ತೆ. ಈ ದೇವ್ರನ್ನ ನೋಡಿರ್ತೀರಲ್ವ ನೀವು. ನಾನು ಫಸ್ಟ್ ಲಾಕ್ ಸ್ಟಾರ್ಟ್ ಮಾಡಿದ್ದೆ ರೂಮಲ್ಲಿ. ಆವಾಗ ಒಂದು 6:30. ಗುಡ್ ಈವ್ನಿಂಗ್. ಮತ್ತು ಎಲ್ಲ ಆಗಿ ಸ್ನಾನ ಆಗಿ ಮತ್ತೆ ನೈಟ್ ಅಡುಗೆಗೆ. ಇವತ್ತು ಬರೀ ಅಡುಗೆ ಮಾಡೋದೇ ತೋರಿಸಿದ್ದೀನಿ. ಇವತ್ತು ಬೇರೆ ಏನೂ ಇಲ್ಲ. ಕಂಟೆಂಟ್ ಈಸ್ ಕುಕ್ಕಿಂಗ್ ಈಸ್ ದ ಮೇನ್ ಕಂಟೆಂಟ್. ವಿಷಲ್ ಒಡಿ ಇಸ್ ದ ಮೇನ್ ಕಂಟೆಂಟ್. ಏನಂತೀರಾ ಪುನೀತ್? ಹೌದು. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ombro.comಗೆ ತಿಳಿಸಿ. ombro.com. ಮಧ್ಯಾಹ್ನ ವೈಟ್ ರೈಸು, ಟೊಮೊಟೊ ಗೊಜ್ಜು ಆಯಿತು. ಮಧ್ಯಾಹ್ನ ಟೊಮೊಟೊ ಗೊಜ್ಜು, ವೈಟ್ ರೈಸ್ ಆಯಿತು. ಇವಾಗ ಎಗ್ ರೈಸ್ ಸ್ಪೆಷಲಿಸ್ಟ್ ಮಿಸ್ಟರ್ ಪುನೀತ್ ಅವರು.
ಇಡೀ ಈ ಲಾಗ್ ಯಾರು ನೋಡಲ್ಲ, ಗೊತ್ತಾಯ್ತು ನನಗೆ. ಕೆಲವೊಂದು ದಿನ ಹೆಂಗಪ್ಪ ಅಂದರೆ ಕಂಟೆಂಟ್ ಸಿಗಲ್ಲ, ಅದೇ ತೋರಿಸಿದ್ದೇ ತೋರ್ಸೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಇವತ್ತು ನಾನು ವೀಡಿಯೋ ಮಾಡಲಿಲ್ಲ. ಸೊ ಇವತ್ತು ಜಾಸ್ತಿ ಕಂಟೆಂಟ್ ಏನಿರಲ್ಲ, ಇಷ್ಟೇ. ಬೆಳಿಗ್ಗೆ ಎದ್ದು ಒಂಚೂರು ಕೆಲಸ ಇತ್ತು, ಕೆಲಸ ಮಾಡಿ ಕ್ಲಾಸ್ದು, ಒಂಚೂರು ಫ್ರೆಂಡ್ಸಿಗೆ ಫೋನ್ ಮಾಡಿ, ಆಮೇಲೆ ಏನಿಲ್ಲ ಬರೀ ಕುಕ್ಕಿಂಗ್. ಇವತ್ತು ಕುಕ್ಕಿಂಗ್ ಲಾಗ್. ತಮ್ಮನೇಲು ಟೈಟ್ಲೆಲ್ಲ ಕುಕ್ಕಿಂಗ್ ಲಾಗ್ ಅಂತ ಕೊಟ್ಟರೆ ಚೆನ್ನಾಗಿರುತ್ತೆ ಇವತ್ತು. ಸೊ ಏನಪ್ಪ ಅಂದರೆ ಮಾಡ್ತಾ ಗೊತ್ತಾಯಿತು, ಲಾಗ್ ಮಾಡ್ತಾ ಏನಂದರೆ ಲಾಗಿಂಗ್ ಮಾಡೋದು ಕಷ್ಟ ಅಂತ ಇವಾಗ ಅರ್ಥ ಆಗ್ತಾಯಿದೆ. ಇಟ್ಸ್ ನಾಟ್ ಈಸಿ, ಅಂದ್ಕೊಂಡಷ್ಟು ಈಸಿ ಇಲ್ಲ ರೆಕಾರ್ಡ್ ಮಾಡಿ ಎಡಿಟ್ ಮಾಡೋಕ್ಕಷ್ಟು. ನೋಡೋಣ, ಟ್ರೈ ಮಾಡ್ತೀನಿ ಹಿಂಗೆ ಹೋಗ್ತಾ ಏನೇನಾಗುತ್ತೆ.